బ్యాగ్ బ్రో ఎక్కడ అయ్యి 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 మలేష్ బ్రో బాగా నీ రూమ్ దగ్గర ఉంది. అప్పుడు దారుణంగా రేప్ చేశారు వాళ్ళు. ఆ యొక్క ప్రైవేట్ క్లాస్ ఆ యొక్క ఈ 2 తొడలు కూడా ఆ బాటలతో కోసినారండి ఇక్కడ అక్కడ. తర్వాత బాడీ మొత్తం సిగరెట్లతో కాల్ సేమ్ టు సేమ్ బ్రో కొంచెం డిస్టెన్స్ చాలా దూరం ఉంది. వినిపిస్తుందా? ఒక్క నిమిషం పట్టుకోండి. ఏమైంది? పట్టుకోండి. మొబైల్ దిగిపోయింది. ఓకేనా? ಬ್ಲಡ್ వచ్చేసింది. ಅಯ್ಯೋ ನನಗೂ ಬ್ಲಡ್ ಬರ್ತಿದೆ. ನಿಮ್ಮ ಇಬ್ಬರಿಗೂ ಬ್ಲಡ್ ಗಾಯ್ಸ್ ಇವತ್ತು కొంచెం చూసారా బీపీ డౌన్ అయినట్టుంది. స్వెల్లింగ్ కూడా వస్తుంది. బ్లడ్ పైగా అవుట్ అవుతుందంటే ప్రతి ఒక్కరికి అవుతుంది ఇక. సో ఇంత మేకు లోపల దిగిందంటే అర్థమైందా? సో కాసేపు సాగర్ బ్రో హ్యాండిల్ చేస్తాడు, నేను తర్వాత ఎండింగ్కి. ఓకేనా బ్రో? థ్యాంక్ యూ. స్టార్ట్ ಮಾಡಿದ್ದೀನಿ. ఏమో సౌండ్ వస్తుంది బ్రో ఇటు పక్క. ಯಾರು ಅಣ್ಣ? ಸೊ ಫ್ರೆಂಡ್ಸ್ ಬ್ರೋ ಅಲ್ಲಿ ಆ ಕಡೆ ಶಾಡೋ ಕಾಣಿಸ್ತಿದೆ ಬ್ರೋ. ಹೋಯ್ತು ಬ್ರೋ ಬ್ರೋ ಸೊ ಫ್ರೆಂಡ್ಸ್ ಅಲ್ಲಿ ಬ್ಲ್ಯಾಕ್ ಶಾಡೋ ಇದೆ. ಹೋಗ್ಬಿಡ್ತು ಬ್ರೋ. ಹ್ಞೂ ಬ್ರೋ ಪಕ್ಕ ಸೀರಿಯಸ್ ಬ್ರೋ ಕಾಣಿಸ್ತು. ಬನ್ನಿ ಬ್ರೋ ಇರೋಣ. ಒಬ್ಬರನ್ನ ಬಿಟ್ಟು ಹೆಂಗೆ ಹೋಯ್ತೀರಾ? ಹುಷಾರು. ಅಲ್ಲಿ ಮುಂದೆ ಎಲ್ಲಾದರೂ ಕುಣ್ಸೋಣ. ಒಬ್ಬರನ್ನ ಹೆಂಗೆ ಬಿಟ್ಟು ಹೋಗ್ತೀರಾ? ಸೊ ಫ್ರೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವುದೋ ಬ್ಲ್ಯಾಕ್ ಶಾಡೋ ಕಾಣಿಸಿದೆ. ಸೊ ಅವ್ರು ಏನು ಹೇಳಿದ್ರು ಅಂದರೆ ಫ್ರೆಂಡ್ಸ್, ನನಗೆ ಆಣಿ ಬಂದ್ಬಿಟ್ಟು ಒಂದು ಅರ್ಧ ಇಂಚು ಒಳಗಡೆ ಹೋದಂಗೆ ಅನಿಸ್ತಿದೆ. ಸೊ ಅದರಿಂದ ಬ್ಲಡ್ ಆಚೆ ಬಂದಿದ ತಕ್ಷಣ ಕಣ್ತಿರ್ಗ್ದಂಗೆ ಆಗ್ತಿದೆ ಅಂತ. ಇಲ್ಲೇನೋ ಸೌಂಡ್ ಬಂತು. ಕಣ್ತಿರ್ಗ್ದಂಗೆ ಆಗ್ತಿದೆ, ಅದರಿಂದ ರೆಸ್ಟ್ ಬೇಕು ಅಂತ ಕುತ್ಕೊಂಡಿದ್ರು ಅವರು. ಸೊ ನನಗಂತೂ ತುಂಬ ಬೇಜಾರಾಗ್ತಿದೆ. ಆ ಥರ ಇಂಥ ಜಾಗದಲ್ಲಿ ಬ್ಲಡ್ಡೆಲ್ಲ ಬಿಡಬಾರ್ದಣ್ಣ ನಾವು. ಮನುಷ್ಯರಿಗೆ ಸಂಬಂಧಪಟ್ಟಿರೋ ಬಟ್ಟೆಗಳು ಇರ್ತಂತೆ ಇಲ್ಲಿ. ಹುಷಾರು ಬ್ರೋ. ಉಂಡು ಬ್ರೋ, ನಿನ್ ಚೆಕ್ ಜಾಸ್ತಿ ಆಗ್ಬಿಡುತ್ತೆ. సో ఇది టాయిలెట్స్ టాయిలెట్స్లోనే ఎక్కువ ఉంటాయి. స్టాండ్ అనుకుంటా. ನೀವು ಕ್ಲೀನಾಗಿ ನಡೆಯೋಕೆ ಆಗ್ತಿದ್ಯಾ ನಿಮ್ಮ ಕೈಯಲ್ಲಿ? ಸೊ ಫ್ರೆಂಡ್ಸ್ ಅಲ್ಲಿ ಆ ಕಡೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಲೇಡೀಸು ಜೆಂಟ್ಸಾ? ಹಾಂ, ಯಾವುದೇ ನಾನಿರೋದು ಬಂದ್ಬಿಟ್ಟು ಜೆಂಟ್ಸಾ?
ಇದು ಲೇಡೀಸ್ ಅಂತೆ ಫ್ರೆಂಡ್ಸ್, ಲೇಡೀಸು ರೆಸ್ಟ್ ರೂಮ್ಸ್ ಇವೆಲ್ಲ. ಹಾಂ ఇది లేడీస్ గౌన్ అనుకుంటా. ಅದೇನಾ ಅಣ್ಣ ಸಿಂಗಲ್ ಆಗಿರಬೇಡಿ. ಸೊ ಇಲ್ಲೆಲ್ಲ ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲಿ ಎಲ್ಲಣ್ಣ? ಹಲೋ ಹಲೋ ಪಾಸ್ ಆಯ್ತು. ಹಲೋ ನಿಮ್ದ್ರಲ್ಲಿ ಕ್ಯಾಪ್ಚರ್ ಆಯ್ತಾ? ಕ್ಯಾಪ್ಟನ್ ಏನು ಕ್ಯಾಪ್ಚರ್ ಆಯ್ತಣ್ಣ? ಯಾವ ಕಡೆ ಹೋಯ್ತು? ಹಂಗೆ ಹೋಯ್ತು. ಏಯ್ ಬ್ರೋ ಈ ಕಡೆ ನೋಡು ಬ್ರೋ. ಏಯ್ ಮಗ ಬರಲಿ ಬರಲಿ ಅಲ್ಲಿ ನೋಡು. ಹಲೋ ಹಲೋ ಬನ್ನಿ ಬನ್ನಿ ಬನ್ನಿ. ಹೌದು ಹೌದು ಪಾಸ್ ಆಯ್ತು. ಹೌದು. ಯಾವ ಕಡೆ ಅಣ್ಣ ಹೋಗಿತ್ತು? ಹೆಂಗಣ್ಣ ಈ ಇವು ಕಡೆನಾ? ಸೊ ರೈಟಾ ಲೆಫ್ಟ್ ಅಣ್ಣ? ಕರೆಕ್ಟಾಗಿ ಹೇಳಿ ಪಕ್ಕ. ಅದು ಹಿಂಗೆ ಹೋಯ್ತೇನೋ. ನೀನು ಸಡನ್ ಆಗಿ ಮಾಯ ಆಯ್ತಾ? ಸಪ್ಪಂತ ಹೋಗ್ಬಿಡ್ತು. ಇವು ಕಡೆ ದಾರಿನೇ ಇಲ್ವಲ್ಲ ಸೊ ನೀವು ನಮ್ಮನ್ನು ಆಟ ಆಡಿಸ್ತಿದ್ದೀರಾ, ನನಗೆ ಅರ್ಥ ಆಯಿತು. ನಗಿಯೋದು ನೀವು ನಮ್ಮನ್ನು ನಗಿತಿದ್ದೀರಾ, ಬೇರೆ ಗೇಲಿ ಮಾಡ್ತಾ ಇದ್ದೀರಾ ನೀವು. ಇಲ್ಲ ಅಣ್ಣ, ಇನ್ನೇನು ಮಾಡೋದು? ಮತ್ತೆ ಹಿಂದೆ ಬಂದು ಅಟ್ಕಾಯಿಸ್ಕೊಳ್ತಾ. ಮತ್ತೆ ಏನಣ್ಣ ಮಾಡೋದು? ನಾನು ಹೇಳ್ತಾನೆ ಇದ್ದೀನಲ್ವಾ, ನಾವು ನಿಮಗೆ ತೊಂದರೆ ಮಾಡೋಕೆ ಬಂದಿಲ್ಲ, ಹೆಲ್ಪ್ ಮಾಡೋಕೆ ಬಂದಿರೋದು ಅಂತ. ನೀವೇನಾದರೂ ನಮ್ಮನ್ನು ಭಯ ಬೀಳಿಸ್ಬೇಕು ಅನ್ಕೊಂಡ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಭಯ ಬೀಳೋರಲ್ಲ. ಭಯ ಬೀಳೋರು ಆಗಿದ್ರೆ ಇಷ್ಟು ದೂರ ನಾವು ಬರ್ತಿದ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೌದಾ? ಹಂಗಾದ್ರೆ ನಿಮ್ಗೆ ಕನ್ನಡ అర్థం ಆಗಿಲ್ಲ ಅಂದರೆ తెలుగులో ಹೇಳ್ಬಿಡ್ತೀನಿ. సుజాత వాళ్ళు మేము వచ్చేసి మీకు హెల్ప్ ఏమైనా చేద్దామని చెప్పి వచ్చిండేది. మీరు ఇంతకు ముందు ఏడస్తునిండ్రో, ಯಾವ కారణం వల్ల మీరు ఏడస్తునిండ్రో తెలియదు. మేము ಯಾವುದೇ ರೀತಿ మీకు తొందర చేసేకి రాలేదు. ఇంకొకటి, ఇప్పుడు ఆ వ్యక్తికి ఏటు పడినప్పటి ఇంకా నవ్వే స్టార్ట్ చేసిండ్రు. మళ్ళీ ఇప్పుడు మమ్మల్ని ఎగతాళి చేస్తున్నట్టు నవ్వుతూ ఉంటారు. దయచేసి అర్థం చేసుకోండి. ಅಲ್ಲಿ ನೋಡಿ, దయచేసి అర్థం చేసుకోండి. మేము ಯಾವುದೇ ರೀತಿ మిమ్మల్ని తొందర ఇచ్చేకి రాలేదు, తొందర చేసేకి రాలేదు. మళ్ళీ ఇంకొకటి, మీరు మమ్మల్ని భయపెట్టాలా, ఇక్కడ ఇంకా తరిమేయాలా అనుకుంటే అతర మాత్రం థింక్ చేయొద్దండి. మేము భయపడే వాళ్ళమైతే ఇంత దూరం మేము రాము, ఈ లొకేషన్కి రాము. అర్థం చేసుకోండి. మమ్మల్ని ಯಾವುದೇ ಥರ భయపెట్టాలనుకోవద్దండి. అంబులెన్స్ సో ನಿಮ್ಗೆ ಹೆಂಗಿದೆ ಬ್ರೋ? ಆರಾಮ మీకు ಕಾಲು? ఓకే బ్రో, అది కాసేపు ఉంటే ఇదే అయిపోతుంది. ಸೊ ಎಲ್ಲ ಒಂದ್ಸಲಿ ನೋಡ್ಬಿಡೋಣ ಬನ್ನಿ ಅಣ್ಣ. బ్రో ఇక్కడ బట్టలన్నీ పడిండాయి బ్రో, ಇಲ್ಲಿ బట్ట ಎಲ್ಲ ಬಿದ್ದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಬಟ್ಟೆಗಳೆಲ್ಲ ಬಿದ್ದಿದೆ. 10 ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಬಟ್ಟೆಗಳು ಇರ್ತಾವಂತ. ಗಬ್ಬಿಲಾಗುಳ. ఓ ఓ ఓ ఓ ఓ అమ్మ, ఇవేం తొందర చేయవు కదా, ఇవేనో తొందర ಮಾಡಲ್ವಲ್ಲ. ಸೊ ಫ್ರೆಂಡ್ಸ್, ಗಬ್ಬಿಲಾಗುಳು. ಏಯ್ ಇದೇನಿದು ಆಟೋಮೆಟಿಕ್ ಆಯಿತು? ನನ್ನ ಈ ಟಾರ್ಚ್ ಆಟೋಮೆಟಿಕ್ ಆಗುತ್ತೆ ಬ್ರೋ. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್. అనుకుంటా. ಯಾರು ಯಾರಣ್ಣ? ನೀವು ಏನಕ್ಕೆ ಕಣ ಒಬ್ಬರೇ ಇರ್ತೀರಾ? ಏನಕ್ಕೆ ಕಣಕ್ಕೆ ಹೋಗ್ತೀರಾ? ನಿಮ್ದ್ರಲ್ಲಿ ಕ್ಯಾಪ್ಚರ್ ಆಯ್ತಾ?
ಅವ್ರು ನಮ್ಮ ಅಣ್ಣ ನೀವು ನನ್ನ ಮಾತು ಕೇಳಿ ಒಬ್ಬರೇ ಇರಬೇಡಿ, ಒಬ್ಬರೇ ಇದ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಅವ್ರನ್ನ ನೋಡಿದೆ ಅಂತ ಕರಿಬೇಡಿ ದಯವಿಟ್ಟು. ಒಂದೇ ಸಲ ಎಲ್ಲರೂ ಜೊತೆಗಿರೋಣ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಣ್ಣ ಮಾಡೋದು, మీరు మాతో పాటు ఉంటే బెటర్ ನಮ್ಮ ಜೊತೆನೇ ಇರಿ ಅಣ್ಣ. సపరేట్గా చేయాలంటే కష్టం. ಸಪ್ರೇಟಾಗಿ ವೀಡಿಯೋ ಮಾಡಬೇಡಿ. ಬ್ರೋ నీ దాంట్లో క్యాప్చర్ అయిందా? నా దాంట్లో క్యాప్చర్ అయింది బ్రో. ఒకసారి జూమ్ చేసి చూడండి. ಹಾಂ, ಈ ಲೊಕೇಶನಲ್ಲಿ ಅವೆಲ್ಲ ನೋಡೋದು ಬೇಡ. ಕ್ಯಾಪ್ಚರ್. ಸೊ ಫ್ರೆಂಡ್ಸ್, ಅವ್ರ ಫೋನಲ್ಲಿ 2 ಸಲಿನೂ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಆ ಕ್ಲಿಪ್ನ ನಾನು ಸೇರಿಸಿ ನಿಮಗೆ ತೋರಿಸ್ಕೊಡ್ತೀನಿ. ಅದು ಅಣ್ಣ ಇಲ್ಲಿ 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 ಕ್ಯಾಪ್ಚರ್ ಆಯ್ತಾ? ಇಲ್ಲ, ನಾನು ನೋಡಿದೆ ಫೋನ್ ಈ ಕಡೆ ತಿರ್ಸಿ ಅಷ್ಟರಲ್ಲಿ ಮಾಯ ಆಯಿತು. ಆಯ್ತಾ ಅದೆಲ್ಲ ಶೂಟ್ ಆಯ್ತಾ? ಇಲ್ಲ, ಮಾಡಬೇಕು. ಮತ್ತೆ ಸುಧಾಕೊಂಬ. ಅಣ್ಣ ನೀವು ಸಿಂಗಲ್ ಆಗಿರ್ಬೇಡಿ ದಯವಿಟ್ಟು, ನನ್ನ ಜೊತೆ ಬನ್ನಿ. ನನ್ನ ಜೊತೆ ಬನ್ನಿ, ನನ್ನ ಜೊತೆ ಬನ್ನಿ, 3 ಜನನೂ ಹೋಗೋಣ. ಅಕಸ್ಮಾತ್ ಹೊಸ ಗೀಸೋದಾದ್ರೆ ಏನಣ್ಣ ಮಾಡ್ತೀರಾ? ಅಲ್ಲಿ ನೋಡಿ, ఇటుపక్క ఇటుపక్క వచ్చింది ಒಳಗಡೆ. ಯಾವ ಕಡೆನಾ? ಇವಾಗ ತಾನೆ ಬ್ರೋ. ಏನು ಬ್ರೋ ಇದು? ಅಲ್ಲೊಂದು ಕಡೆ ಕಾಣಿಸುತ್ತೆ, ಇಲ್ಲೊಂದು ಕಡೆ ಸೌಂಡ್ ಕೇಳಿಸುತ್ತೆ. ಎಷ್ಟು ಜನ ಇದ್ದಾರೆ ಕ್ಲಾರಿಟಿಯಾಗಿ ಗೊತ್ತಿಲ್ವಾ? ಇಲ್ಲಿ ನೋಡಿ, ಮತ್ತೆ ಈ ಕಡೆ ಸೌಂಡ್ ಬಂತು. ಆವಾಗಲೇ ಬಂದು ಹೋದ ನಮಗ. ಹಾಂ, ನೋಡು. ಹಲೋ ಸುಜಾತ ಅವರೇ, ಲಕ್ಷ್ಮಿ ಅವರೇ, ನಿಮ್ಗೆ 10 ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಗೈಸ್, ಇಲ್ಲಂತೂ ಹೆವಿ ಅಂದರೆ ಹೆವಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸೊ ನನಗಂತೂ ಸೆಕೆಂಡೇ ಬಂದ್ಬಿಡ್ತು. ಸಾಕಪ್ಪ ಅನ್ನಿಸ್ಬಿಟ್ಟೈತೆ ಈ లొకేషನಲ್ಲಿ. ಅಲ್ಲಿ ನೋಡಿ, ఈ లొకేషన్కి వచ్చి 3 years అయింది. 3 years నుంచి చేస్తున్నా. నాకు ఒక్కొక్కసారి ఒక్కొక్క ఇన్సిడెంట్ జరుగుతుంది. ఇలా ఒక్కొక్కసారి అటాక్ జరుగుతుంది, ఇంకొకసారి ఆత్మకు కనిపించడం. సేమ్ అలాగే జరుగుతుంది. అటాక్ జరగదు, అటాక్స్ మాత్రం జరగదు. ಓಕೆ, ಒಳ್ಳೆ ಬಾಂಡಿಂಗ್ ಆಗಿದೆ ನಿಮಗೆ. అన్నిసార్లు రావడం, కానీ చాలా గ్యాప్ రావడం. ఈ గ్యాప్లో అట్లా ಮರ್చిపోయిನಾರೇಮೋ, ಮರ್ತೋದ್ರೇನೋ, ಒಂದ್ಸಲಿ ಗುರ್ತು ಮಾಡಿಬಿಡಿ. ಆತ್ಮలు కూడా మనిషిలే కదా ಬ್ರೋ, ಮರ್చిపోತಾರಾ? ಮತ್ತೆ ಏನಕ್ಕೆ ಬ್ರೋ ಈ ಥರ ತೊಂದರೆ ಮಾಡುತ್ತೆ? ಟೆನ್ಷನ್ ಆಗಲ್ವಾ? ಸೊ ಅವ್ರು ಏನು ಹೇಳಿದ್ರು ಅಂದರೆ ಫ್ರೆಂಡ್ಸ್, ಅವರು 3 ವರ್ಷದಿಂದ ಈ ಲೊಕೇಶನ್ಗೆ ಇಲ್ಲಿರೋರನ್ನ ಮಾತಾಡ್ಸೋಕೆ ಬರ್ತಿದ್ದಾರಂತೆ ಅವರು. ಸೊ ಒಳ್ಳೆ ಬಾಂಡಿಂಗ್ ಇದೆ ನಮಗೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಬಟ್ ಇವತ್ತೇನಕ್ಕೆ ಈ ಥರ ಸೌಂಡ್ಸು ಮತ್ತು ಈ ಥರ ಎಲ್ಲ ನಮಗೆ ತೊಂದರೆ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ. ಅವ್ರಿಗಾದರೆ ಜಸ್ಟ್ ಮಿಸ್ಸು, ಸಾಗರನಾಗೆ ತಲೆ ಮೇಲೆ ಬೀಳಬೇಕಾಯ್ತು, ಸೀಟು ಮಿಸ್ ಆಗಿದ್ದಾರೆ. ಏನಾಯಿತು? ಯಾರೋ ಇಲ್ಲ ಫ್ರೆಂಡ್ಸ್, ನೀವು ಹೇಳ್ತಾ ಇದ್ರೆ ಬೇಗ ಬನ್ನಿ, ವಿಡಿಯೋ ಅದು ಫಾಸ್ಟಾಗಿ ಹೋಗಿ ಅಂತ ಅಂದ್ಬಿಟ್ಟು ನಾನು ಬಂದೆ. ನೀವು ನೋಡಿರ್ತೀರಾ. ಬಟ್ ನಮ್ಮದು ಇಟ್ಪಕ್ಕ ಇಲ್ದಿಲ್ಲ ಸ್ಲಿಪ್ ಆಯ್ತು. ಇವಾಗ ಟೈಮ್ ಆಗ್ತದೆ, ರೆಡಿ ಆಗ್ತದೆ, ಹೋಗ್ಬೇಡ ಬಾ. ಲೆಂತ್ ಅయింది, చాలా డ్యామేజ్ అవుతుంది. సో
ಸೊ ಫ್ರೆಂಡ್ಸ್ ಬಾಡಿಗೆ ಡ್ಯಾಮೇಜ್ ಆದರೆ ಸುಮ್ಮನೆ ಆಮೇಲೆ ಹಾಸ್ಪಿಟಲ್ ಹೋಗಿ ಏಮೈನ್ ಬ್ರೋ ಸ್ಲಿಪ್ ಆಯ್ತು ಬ್ರೋ, ಸ್ಲಿಪ್ ಆಯಿತು ಸ್ಲಿಪ್ ಆಗಿ ಬಿದ್ದೋಯ್ತು. ಮೀಗೂ ಜಿರ್ಕಿಂದೆ ಹಾಂ, ನನಗೂ ಓಪನ್ ಆಯ್ತು ಚರ್ಮ. ಏನಿಲ್ಲ ಬಿಡಿ. ಏಯ್ ನಿಮ್ಮದೇ ಈ ಅವತಾರ ನನಗೆ ಗೊತ್ತಾಯ್ತು, ನೀವೇ ಮಾಡ್ತಿರೋದು ಇದೆಲ್ಲ. ಇದು ಬೀಳ್ಸಿದ ತಕ್ಷಣ ಮತ್ತೆ ನಗಿಲಿಕ್ಕೆ ನಗೀತಿದೆ ನೋಡಿದ್ರಾ? ಯಾವಾಗ ನೋವ್ತಾನೆ ಆ ಕಡೆ ನಾನು ಬಿದ್ದಿದ ತಕ್ಷಣ ನಗೀತಿರೋದು. ನಗೀತಿರೋದಣ್ಣ, ನಮ್ಮನ್ನು ರೇಗಿಸ್ತಿರೋದು. ಅದು ಸ್ಮೈಲೇ ಹಾಂ ಸ್ಮೈಲೇ. ಕನ್ಫರ್ಮ್ ಆಯ್ತಲ್ಲ. ಸೊ ಫ್ರೆಂಡ್ಸ್, ನಮ್ಮನ್ನ ಆಟ ಆಡಿಸ್ತಿದೆ. ಏನಾಯಿತು? ನಮ್ಮನ್ನ ಆಟ ಆಡಿಸ್ತಿದೆ ಮತ್ತು ನಮಗೂ ಏಟ್ ಬೀಳೋ ಥರ ಇವಾಗ ಜಸ್ಟ್ ಸ್ಲಿಪ್ ಆದೆ ನಾನು. ತೆಗಿರಿ ಅಣ್ಣ, ಫೋರ್ಸಾಗಿ ಹೋಗಿ. ಯಾರು ಇಲ್ಲ, ಯಾರ್ಯಾರು ಇಲ್ಲ, ಯಾರಿಗೆ ಒಕ್ಕರು ಕೂಡ ಇಲ್ಲ. ನೋಡಿ ಸುಜಾತ ಅವರೇ, ಲಕ್ಷ್ಮಿ ಅವರೇ, ನೀವು ನಮ್ಮನ್ನು ರೇಗಿಸ್ತಿದ್ದೀರಾ, ನಂಗೆ ಅರ್ಥ ಆಗ್ತಿದೆ. ನಾವು ಇಲ್ಲಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ನಾವು ಇಲ್ಲಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಈಗ ಇಷ್ಟ ಆಗ್ತಿಲ್ಲ ಅಂದರೆ ಏನಣ್ಣ ನಮ್ಮ ಹತ್ರ ಕಾಮಿಡಿ ಗಿಮಿಡಿ ಮಾಡ್ತಿದ್ದಾನ. ಫ್ರೆಂಡ್ಸ್, ನಮಗಂತೂ ಹೆವಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿದೆ ಇಲ್ಲಿ. ಹೆವಿ ಅಂದರೆ ಹೆವಿ ನಡೀತಾ ಇದೆ ಬ್ರೋ. ಲೊಕೇಶನ್ ಚೇಂಜ್ ಆಯ್ತು ಮಕ್ಕಳು ಮಾಡ್ಕೊಂಡಿದ್ದೆ. ಸೊ ನನಗನ್ನಿಸ್ತಿದೆ ಏನಂತ, ನಾವು ಬಂದಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ ಅಣ್ಣ, ಅದಕ್ಕೆ ನಮ್ಮ ಕರ್ಕೊಂಬಂದಿರೋರು ಇಲ್ಲಿ ನೋಡಿ, ಅಲ್ಲಿ ನೋಡಿ. ಜಾಸ್ತಿ ಆಗ್ತದೆ, ಹೋಗೋಣ. ಹಾಂ, ಇವಾಗ ನೋಡಿದ್ರಾ ಬಾಗಿಲು ಮುಚ್ಕೊಂಡ್ರೆ ತಾನಾಗಿ. ಹಾಂ, ಏನಿಗೆ ಹಿಂಗೆ ಮಾಡ್ತಿದ್ದೀರಾ? ತಾನಾಗಿ ಬಾಗಿಲು ಮುಚ್ಕೊಂತು. ಏನೋ ನಡೀತಿದೆ, ನಂಗೆ ಅರ್ಥ ಆಯಿತು ಫ್ರೆಂಡ್ಸ್. ಇಲ್ಲಂತೂ ಏನೋ ನಡೀತಿದೆ, ನಂಗೆ ಅರ್ಥ ಆಯಿತು. ಬಟ್ ಇದು ಎಲ್ಲಿ ಗಂಟ ಕರ್ಕೊಂಡೋಗಿ ಬಿಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಆಗ್ಬಿಡ್ತು, ಟೈಮ್ ಆಗ್ಬಿಡ್ತು. ಹಾಂ, ಓಕೆ ಬ್ರೋ. ಅಣ್ಣ ಫೈನಲ್ ಆಗಿ ಏನೋ ಪಾಸ್ ಆಯ್ತು ಇಲ್ಲಿ. ಫೈನಲ್ ಆಗಿ ಒಂದು ಕ್ವಶನ್ ಕೇಳೋಣ. ಅವ್ರು ಇರೋದು ನಾವು ಬಂದಿರೋದ್ರಿಂದ ಅವ್ರು ನಮಗೆ ತೊಂದರೆ ಕೊಡ್ತವ್ರೆ. ನೋಡಿ ಏಟಾಗಿದೆ, ನನಗೂ ಬ್ಲಡ್ ಬರ್ತಿದೆ. ನಿಮ್ಮ ಇಬ್ಬರಿಗೂ ಬ್ಲಡ್ ಗೈಸ್, ಇವತ್ತು ಇಬ್ಬರಿಗೂ ಬ್ಲಡ್ ಬರ್ತಾ ಇದೆ. ಇಂಥ ಎప్పుడు ಜರಗಲೇಬೇಕು ಈ ರೇಂಜ್లో ಮಾಕೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನನಗೂ ಸಮೇತ ಬ್ಲಡ್ ಬರ್ತಿದೆ. ಅಲ್ಲಿ ಬಿದ್ದುಬಿಟ್ಟೆ ನಾನು ಆಟೋಮೆಟಿಕ್ಕಾಗಿ. ಸೊ ನನಗೆ ಸಿಟ್ಟು ಬರ್ತಿದೆ, ಗ್ಯಾರಂಟಿ. ಏನಿಲ್ಲ, ನನಗೆ ಸಿಟ್ಟು ಮಾಡ್ಕೋಬೇಡ ಮಗ, ನಮ್ಮ ಹಿಂದೆಗಡೆ ಬಂದ್ಬಿಡುತ್ತೆ. ಸೊ ನನಗೊಂದು ಕನ್ಫರ್ಮ್ ಮಾಡ್ಕೊಳಕ್ಕೆ ಹೇಳಿ. ಏನಿಲ್ಲ, ಒಂದೇ ಒಂದ್ಸಲಿ ನಾವು ಇಲ್ಲಿರೋದು ಅವ್ರಿಗೇನೋ ತೊಂದರೆ ಆಗ್ತಿದೆ ಅಂದರೆ ಒಂದ್ಸಲಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳಕ್ಕೆ ಹೇಳಿ, ಸಾಕು, ಹೋಗ್ಬಿಡೋಣ. ಸೊ ಫ್ರೆಂಡ್ಸ್, ನನಗೂ ಬ್ಲಡ್ ಬರೋದು ಸ್ಟಾರ್ಟ್ ಆಗಿದೆ ನೋಡಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಓಯ್ ಹುಷಾರು ಬ್ರೋ. ಸೊ ಫ್ರೆಂಡ್ಸ್, ಇಲ್ಲಂತೂ ಹೌದಾ? ಸೊ ಫ್ರೆಂಡ್ಸ್, ನನಗೂ ಬ್ಲಡ್ ಬರ್ತಿದೆ, ನೋಡೋಣ. ನನಗೇನಿಲ್ಲ, ನಾವು ಬಂದಿರೋದು ತೆಲುಗಲ್ಲಿ ಕೇಳಿ ಬ್ರೋ, ನಾನು ಕೇಳೋದು ಹಂಗೆ ಕೇಳಿ. ಏನಿಲ್ಲ, ನಾವು ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಹೋಗ್ಬಿಡ್ತೀರಿ. బట్ ಒಂದೇ ಒಂದ್సಲಿ కాన్స్కొనకి వెళ్ళి. సుజాత గారు, లక్ష్మి గారు, మీరు ఎవరో తెలియదు నాకు. ఎవరు అటాక్ చేస్తున్నారు? మేము ఇక్కడ నుంచి వెళ్ళిపోవాలి. ಹೋಯ್ತು 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 ಹೊರಗಡೆ. ఎవరు అటాక్ చేస్తున్నారు? మేము ఇక్కడ నుంచి వెళ్ళిపోవాలి. ಹೋಯ್ತು 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 ಹೊರಗಡೆ ಹೋಯ್ತು. ಇರೋಣ, ಒಂದು ನಿಮಿಷ ಇರೋಣ, ಒಂದು ನಿಮಿಷ ಇರೋಣ. ಸೊ ಫ್ರೆಂಡ್ಸ್, ಇಲ್ಲೇ ಬಂದು ನೋಡಿದೆ, ಏನೂ ಇಲ್ಲ.
ಸುಜಾತಾ ಅವರೇ, ಲಕ್ಷ್ಮಿ ಅವರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಗೇನಾದರೂ ನಮ್ಮ ಕಡೆಯಿಂದ ತೊಂದರೆ ಆಗಿದ್ರೆ ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಿಂದೆ ಬರಬೇಡಿ. ಸೊ ಇಲ್ಲಿಂದ ನಾನು ಇವಾಗ ಓಡ್ತಾ ಇದ್ದೀನಿ. ನಾನು ಕಾಣಿಸ್ಕೊಳ್ಳಿ ಅಂದಿದ ತಕ್ಷಣ ಕಾಣಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ಚು. ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ, ಕೊಡೋದು ಇಲ್ಲ. ನೀವು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಸೊ ಫ್ರೆಂಡ್ಸ್, ಇದಕ್ಕೆ ಎಂಡಿಂಗ್ ಬಂದ್ಬಿಟ್ಟು ಆಚೆ ಹೋಗೋದ್ಮೇಲೆ ಕೊಡ್ತೀನಿ. ಯಾಕಂದರೆ ಸುಮಾರು ಜನ ಅಣ್ಣ ನೀವು ಆ ಲೊಕೇಶನಲ್ಲೇ ಎಂಡಿಂಗ್ ಕೊಡ್ತೀರಾ, ಆಚೆ ಹೋಗೋದ್ಮೇಲೆ ಏನು ನಡೆಯುತ್ತೆ ಏನು ನಡೆಯಲ್ಲ, ನೀವು ಸೇಫಾಗಿದ್ದೀರಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದರಿಂದ ನೀವು ಆಚೆ ಸೇಫ್ ಜಾಗಕ್ಕೆ ಬಂದಾದ್ಮೇಲೆ ಎಂಡಿಂಗ್ ಕೊಡಿ ಅಂತ ಕೇಳಿದ್ದೀರಾ. ಸೊ ನಾನು ಸೇಫ್ ಜಾಗಕ್ಕೆ ಹೋಗ್ಬಿಟ್ಟು ಎಂಡಿಂಗ್ ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇವಾಗ ಸೇಫಾಗಿ ಆ ಜಾಗದಿಂದ ಆಚೆ ಕಡೆ ಬಂದುಬಿಟ್ಟಿದ್ದೀನಿ. ಒಂದು ಹೈವೇ ಹತ್ರ ಇದ್ದೀನಿ, ಅಂದರೆ ಇದು ನ್ಯಾಷನಲ್ ಹೈವೇ ಹತ್ರ. ಸೊ ಅದ್ರ ಒಳಗಡೆಯಿಂದ ಇಲ್ಲಿ ಏನು ಕಾಣಿಸ್ತಿದೆಯೋ ನಿಮಗೆ ಕಾಣಿಸ್ತಿರಲ್ಲ, ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿರೋದು ಲೊಕೇಶನು. ಅಲ್ಲಿಂದ ಸೇಫಾಗಿ ಬಂದುಬಿಟ್ಟಿದ್ದೀರಿ ನಾವು. ನಮಗೆ ಸ್ವಲ್ಪ ತೊಂದರೆ ಆಗಿದೆ, ಬಟ್ ಅದೇನು ಪರವಾಗಿಲ್ಲ, ಎಲ್ಲ ವೀಡಿಯೋದಲ್ಲಿ ನಡೆಯೋದೆ ನಮಗೆ. ಸೊ ನಿಮ್ಮ ಕಡೆಯಿಂದ ಆದಷ್ಟು ನೀವು ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬ್ರೋ ನೀವೇನಾದರೂ ಆ್ಯಕ್ಚುಲಿ ಈ ಲೊಕೇಶನ್ ಬಗ್ಗೆ ಜಾಸ್ತಿ ವೀಡಿಯೋಸ್ ಇದೆ. ಒಂದು ಸಾರಿ ನನ್ನ ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್ ಅಂತ ನೀವು ಹೇಳಿದ್ರು. ಸೊ ನಾನು ಅವ್ರದ್ದು ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ಲೊಕೇಶನ್ಗೆ ಸಂಬಂಧಪಟ್ಟಿರೋ ಏನೇನು ಆಟಗಳು ಆಡಬೇಕೋ ಎಲ್ಲ ಆಟನೂ ಬ್ರೋ ಆಡಿದ್ದಾರೆ. ಲಕ್ಷ್ಮಿ ಇಲ್ಲ ಅಂದರೆ ಸುಜಾತ ಅಂತ ಹೊಡಿದ್ರೆ ಜಾಸ್ತಿ ವೀಡಿಯೋಸ್ ಬರುತ್ತೆ. ನಾನು ಪ್ಲೇಲಿಸ್ಟಲ್ಲಿ ಹಾಕಿಲ್ಲ, ಜಸ್ಟ್ ಒಂದು ಲಿಸ್ಟ್ ಅಂತ ಆಗುತ್ತೆ. ಸುಜಾತ ಅಂದರೆ ಒಂದು ಲಿಸ್ಟ್ ಆಗುತ್ತೆ, ಎಲ್ಲರಿಗೂ ಬರ್ತಿದೆ ಆ ಥರ. ಸೊ ನೋಡಿ, ನಂದು 42,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೋಡಿ ಚೆನ್ನಾಗಿ. ಫ್ರೆಂಡ್ಸ್, ನೀವು ಅನ್ಕೊತಿರ್ಬೋದು ಇಲ್ಲಿ ಗಾಡಿಗಳು ಓಡಾಡೋದು ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅನ್ಕೊಬೋದು, ಬಟ್ ಇದು ಬಂದು ನ್ಯಾಷನಲ್ ಹೈವೇ ಇದು. ನೀವೇನ ಮಾತಾಡ್ಬಿಡಿ, ಸಾಗರ್ ಬ್ರೋ ಮಾತಾಡ್ತಾರೆ. ಸೊ ಗಾಯ್ಸ್, ಹೆಂಗೆ ಅನಿಸ್ತು ವೀಡಿಯೋ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಇವತ್ತಾದರೆ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ನಾವು ಕೂಡ ಮನೆಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 120-130 ಕಿಲೋಮೀಟರ್ಸ್ ಹೋಗಬೇಕು. ಸೊ ಇವತ್ತು ನೈಟ್ ಬಿಟ್ಟರೆ ನಾವು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೋಗ್ತೀವಿ. ಸೊ ಗಾಯ್ಸ್, ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ. ಜೈ ಶ್ರೀರಾಮ್. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್.